ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026 ಕೊನೆಗೆ ಬಂದೇ ಬಿಡ್ತು. ಹೊಸ ವ್ಲಾಗ್ಸ್ ಮಾಡುವ ಅಂತ ಹೇಳಿದ್ರೆ ಅಮ್ಮ, ಏನಾದ್ರು ವೀಡಿಯೋ ಶೂಟ್ ಮಾಡಿ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡೋದಂದರೆ ನಾವು ಹಳ್ಳಿ ಜನ, ಹಳ್ಳಿಯವರೆಲ್ಲಿ ಬೆಳೆಯೋಕ್ಕಾಗುತ್ತೆ ಅಂತ ಅಮ್ಮ ಹೇಳ್ತಾರೆ. ಅಮ್ಮನೇ ಕೇಳೋಗು ನೀವು ಒಂದ್ಸರಿ. ಏನಮ್ಮ ಹೇಳ್ದಲ್ಲ, ಏನು ಹೇಳ್ದಲ್ಲ ವೀಡಿಯೋ ಸ್ಟಾರ್ಟ್ ಮಾಡುವ ಅಂತ ಹೇಳಿದ ಮೇಲೆ ನಾವು ಹಳ್ಳಿ ಜನ ಅಂತ ಬೆಳಗ್ಗೆ ಎದ್ದು ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಅಲ್ಲ ತಲೆಗೆ ಎಣ್ಣೆ ಹಾಕ್ಸ್ಕೊಂಡು ಅಮ್ಮನ ಕೈಲಿ ಹಾಕ್ಕೊಡಮ್ಮ. ಅಲ್ಲಿ ಕೂತ್ಕೊಡ್ತೀನಿ, ಹಾಕೊಡು. ಇಲ್ಬಾ ಹೊಸ ವರ್ಷಕ್ಕೆ ಎಣ್ಣೆ ಸ್ನಾನ. ಹೊಸ ವರ್ಷಕ್ಕೆ ಎಣ್ಣೆ ಸ್ನಾನ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋಂಥ ಯೂಟ್ಯೂಬ್ ಚಾನಲ್ಲು. ಪ್ರತಿಯೊಬ್ಬರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅದು ನನಗೆ ಅಷ್ಟು ಐಡಿಯಾಸ್ ಇಲ್ಲ. ಆದರೆ ನನ್ನ ಕಂಟೆಂಟಲ್ಲಿ ಪ್ರತಿಯೊಂದು ರೈತ, ಒಬ್ಬ ವ್ಯಕ್ತಿ ಏನೆಲ್ಲ ಮಾಡ್ಬೋದು, ಏನೇ ಅಲ್ಲಿ ತಾಯಂದಿರ ಕೈಲಿ ತಲೆಗೆ ಎಣ್ಣೆ ಹಾಕ್ಸ್ಕೊಳ್ಳೋದಾಗಲಿ, ಪ್ರತಿಯೊಂದು ತಾಯಂದಿರು ಯಾವ ಇರ್ತಾರೆ ಅವ್ರ ಕೈಲಿ ಏನು ಕೆಲಸ ಮಾಡಿಸ್ಕೋಬೇಕು, ಯಾವ್ಯಾವ ಥರ ಅವ್ರು ಇದ್ದಾಗಲೇ ನಾವು ಎಷ್ಟು ಖುಷಿಯಾಗಿರ್ಬೇಕು ಅಷ್ಟು ಖುಷಿಯಾಗಿ ಜೊತೆಗಿರುವ ಯಾವತ್ತೂ ಫಸ್ಟ್ ಡೇ ಆಗಿರೋದ್ರಿಂದ ನನಗೆ ಗೊತ್ತಾಗ್ತಿಲ್ಲ ಹಿಂಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಹೇಗಿರುವ ಅವೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ನಾವು ಇದ್ದಿದ್ದಂಗೆ ಮಾತಾಡೋದು, ಜನಗೋಸ್ಕರ ಆ ಥರ ಈ ಥರ ಮಾತಾಡಬೇಕು ಅಂದರೆ, ಚೇಂಜಸ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ. ಏನೇನೆಲ್ಲ ಅಡ್ಡ ಹಾಕೊಂಡಂಗೆ ಅದಕ್ಕೆ ಭಯ ಅನಿಸುತ್ತೆ. ಅದು ನಮ್ಮನೆ ಫೇವ್ರೇಟ್, ನನ್ನ ಫೇವ್ರೇಟು, ಅಮ್ಮನ ಫೇವ್ರೇಟು. ತುಂಬ ಬೇಜಾರು ಕಳೆ ಅಂತ ಸುದ್ದಿ. ಆದರೆ ಒಂದು ಸ್ವಲ್ಪ ಬೆಳಗ್ಗೆ ಎದ್ದು ಹಿಂಸೆ ಕೊಡುತ್ತೆ. ಅದಕ್ಕೆ ಹಾಲು ಅನ್ನನೇ ಹಾಕಬೇಕು. ಹಾಲು ಆಮೇಲೆ ಬಿಸಿನೇ ಇರಬೇಕು, ಸ್ವಲ್ಪ ಬೆಚ್ಚಗಿದ್ರೆ ಮಾತ್ರ. ನೋಡಿ ಅಮ್ಮನ ಜೊತೆ ಹೆಂಗಿದೆ. ಅದಕ್ಕೆ ಫ್ರಿಜ್ಜಲ್ಲಿರೋ ಹಾಲು ಹಾಕಿದ್ರೆ ಮಾತ್ರ ಖಂಡಿತವಾಗ್ಲೂ ಕುಡಿಯೋಲ್ಲ. ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿದ್ರೆ ಮಾತ್ರ ಅದು ಕುಡಿಯೋದು. ಸುಬ್ಬಿ ನೋಡಿ, ಬಾ ಅಂದರೆ ಬರ್ನಿಲ್ಲ. ತಿನ್ನು, ಆಯ್ತು. ಏನದು ಗಂಧ ಕಡ್ಡಿ? ಏನು ಯಾಕೆ ಗಂಧ ಕಡ್ಡಿ ಏನಕ್ಕೆ ತಂದ್ಕೊಟ್ರೆ? 4 ಗಂಧ ಕಡ್ಡಿನ ನಮ್ಮನೆ ಪಕ್ಕದಲ್ಲಿರೋ ಅಂತ ಚಿನ್ನ ಮರಿ ಜಿಯನ್ ಅಂತ. ನಾಲ್ಕು ಗಂಧ ಕಡ್ಡಿ ಕೊಡಿಸ್ತಾ? ಏನಕ್ಕೆ ಕೊಡಿಸ್ತು? 5 ಗಂಧ ಕಡ್ಡಿ ಐತೆ. ಅವ್ವ ಕೊಡ್ತಾ? ಏನಕ್ಕೆ ಕೊಡ್ತು? ಮಾಮಿ ಮಾಡೋಕ್ಕೆ. ಬೇಡ ಅಂತೆ ತಗೊಂಡೋಗಿ ಕೊಟ್ಬಿಡು. ಹಂಗೇನೆ ತಗೊಂಡೋಗು, ಬೇಡ ಅಂತ ಹೇಳಿದ್ರು. ಇವತ್ತಿಂದ ಹೊಸ್ದಾಗಿ ಸ್ಟಾರ್ಟ್ ಮಾಡುವ ಅಂತ. ಕೇಸರಿ ಬಗ್ಗೆ ತಾನೆ ಇದು, ಟೈಗರ್ ಅಂತ ಇದೇನಾ? ಫೇಸ್ ತೋರಿಸಿಲ್ಲ. ಎಷ್ಟಿದು? 10 ರೂಪಾಯಿನಾ? ಚೇಂಜ್ ಇಲ್ವಲ್ಲ. ಇನ್ನೊಂದು ಕೊಟ್ಬಿಡಿ ಇದನ್ನ. ಹಂಗೇನಾ? ಬೇರೆ ಕಲರ್ ಇಲ್ಲ ಹಂಗಾರೆ? ಒಂದೇ ಕಲರಾ? ಕೊಡಿ. ಇದು ಫೈನಲಿ ಸ್ನಾನ ಆಯಿತು, ತಿಂಡಿ ಮಾಡಿಕೊಂಡು. ನಮ್ಮ ಮನೇಲಿ ಮಾತ್ರ ಹಿಂಗೋ, ಬೇರೆಯವ್ರ ಮನೇಲಿ ಹಿಂಗೋ ನನಗಂತೂ ಗೊತ್ತಿಲ್ಲ. ಏನು ಏನು ಏನಾಗೈತೆ ಅದು? ಈ ಅಮ್ಮ ಎಲ್ಲ ಒಂದೇ ಶಾಂಪು ಅಲ್ವಮ್ಮ? ಏನಾಗ್ಬಿಡ್ತಿತ್ತು ಈ ಶಾಂಪು? ಒಂದೇ ಕಂಪ್ನಿ ಅಮ್ಮ. ಇದು ಶಾಂಪು ಒಂದೇನೆ, ಇದು ಒಂದೇನೆ.
ಭಾರಿ ಹೊಟ್ಟೆ ಉರಿಸ್ತೀಯಮ್ಮ ನೀನು ತಗೋ. ಆಯ್ತು ನಾನು ತಾವತ್ತೀನಿ ಅದು ಕಾಕು ಕವರ್ಗೆ ಅದು ಕೊಡು. ತಗೋಯ್ನ. ನಮ್ಮ ಮನೇಲಲ್ಲ, ಎಲ್ಲರ ಮನೇಲಿ ಹಿಂಗೇನೋ, ನಮ್ಮ ಮನೇಲಿ ಮಾತ್ರ ಹಿಂಗೇನೋ ಒಂದು ಗೊತ್ತಿಲ್ಲ ಮಾತ್ರ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದು ಬೇಡ. ಹೇಳ್ಬೇಕು ತಾನೆ ನೆನ್ನೆಲ್ಲೇ. ನನಗೇನು ಗೊತ್ತು ನೀನು ತಗೋಬತ್ತೀನಿ ಅಂತ ನಿನ್ಗೆ ಗೊತ್ತಿದ್ದಿಲ್ಲ ತಗೊಬರೋದು ಅಂತ. 2026 ಹೊಸದಾಗಿ ನನ್ನ ಮಗ ವಿಡಿಯೋ ಮಾಡ್ತಾವೆ. ಅದರಿಂದ ಏನಪ್ಪ ಅಂದರೆ ಏನಾದ್ರು ತೆಪ್ಪು ಮಾಡಿದರೆ ಕ್ಷಮಿಸಿ ಅಂತ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ಇದೇ ನಮ್ಮ ಅಪ್ಪ, ನಮ್ಮ ಪ್ರೀತಿಯಿಂದ ನಮ್ಮ ಗೌಡ್ರೆ ಅಂತ ಕರಿತೀನಿ. ಯಾವಾಗಲೂ ನಂಗೆ ಸಪೋರ್ಟಾಗಿ ನಿಂತಿದ್ದಾರೆ. ಖಂಡಿತವಾಗ್ಲೂ ಇವ್ರನ್ನ ಯಾವತ್ತೂ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನನ್ನ ಮಗಳು ಚೆನ್ನಾಗಿದ್ದಾಳೆ. ನನ್ನ ಮಗಳು ಬಿಟ್ಬಿಟ್ಟ. ಸರಿ ಆಯಿತು. ಟೈಮ್ ಇಲ್ಲ, ಓಡ್ತೀನಿ. ನಂಗೆ ಟೈಮ್ ಆಗ್ಬಿಟ್ಟೈತೆ ಆಲ್ರೆ 10:40 ಆಗೈತೆ. ಸರಿನಾ, ಬಾಯ್. ರಾವಂದೂರಿಗೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ಗೆ ನಾಡ್ ಕಚೇರಿ ಸಿಗುತ್ತೆ. ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಚಿನ್ನಂಗಡಿ ಇದೆ, ಸೆಕೆಂಡ್ ಫ್ಲೋರಲ್ಲಿ ನಮ್ಮ ಶಾಪ್ ಇದೆ. ಅಲ್ಲಿ ಕಾಣ್ತಾ ಇರೋದು ರಾವಂದೂರು ಬಸ್ ಸ್ಟ್ಯಾಂಡು. ಹಾಗೆ ಈ ಕಡೆ ಅದೇ ಥರ ಈ ಕಡೆ ಸೈಡ್ ಬಂದರೆ ಇಲ್ಲಿ ಕಾಣ್ತಾ ಇರೋದು ಮಧುಬಾರ್. ಅದರ ಪಕ್ಕ ಒಂದು ತೋಟ ಇದೆ. ತೋಟದ್ದು ಆಪೋಸಿಟೇ ನಮ್ಮ ಶಾಪ್ ಇರೋದು. ಶಾಪ್ ಹೋಗ್ತೀನಿ, ಶಾಪ್ ತೋರಿಸ್ತೀನಿ ಅಂತ ಹೇಳಿದೆ. ಇದೇ ಶಾಪ್ ಗೊತ್ತಿರೋಲ್ಲ, ಚಿಕ್ಕದಾಗಿ ಒಂದು ಫೋನ್ ಶಾಪ್ ಮಾಡಿದ್ದೀವಿ. ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ತಂದೆ ತಾಯಿ ನನಗೆ ನಮ್ಮ ಶಾಪ್ ಮಾಡಿಕೊಡ್ತಾರೆ. ನಾನು ಮೆಕ್ಯಾನಿಕಲ್ ವರ್ಕ್ ಈ ಶಾಪ್ನ ಮಾಡಿಕೊಂಡಿದ್ದೀವಿ. ಏನು ಅಂದರೆ ಇನ್ನೊಂದು ಇದು ಫಸ್ಟ್ ಫ್ಲೋರಲ್ಲಿದೆ, ರಾವಂದೂರು ಪ್ಲೇಸು. ಏನೇ ವರ್ಕ್ ಇದ್ರೂ ಖಂಡಿತವಾಗ್ಲೂ ಮಾಡಿಕೊಡ್ತೀನಿ. ಯಾವುದೇ ವರ್ಕ್ ಇರಲಿ, ಫೋನ್ ಡೆಡ್ ಆಗಿರಲಿ. ನಾನು ಇನ್ನೊಂದಿದೆ KGS ಮೊಬೈಲ್ ಸರ್ವಿಸ್ ಸೆಂಟರ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ಸಿಗುತ್ತೆ ನಾನು ಏನೇನು ವರ್ಕ್ ಮಾಡ್ತೀನಿ, ಯಾವ ಥರ ವರ್ಕ್ ಮಾಡ್ತೀನಿ ಅಂತ. ಇವತ್ತಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲೂ ಕೂಡ ಇನ್ಫಾರ್ಮೇಷನ್ಗಳು ಸಿಗುತ್ತೆ, ಯಾವ ಥರ ಮೆಕ್ಯಾನಿಕಲ್ ವರ್ಕ್ ಬಿಟ್ಟು ಡೈಲಿ ವ್ಲಾಗ್ಸಲ್ಲಿ ಅದ್ರ ಸಪ್ರೇಟಾಗಿರುತ್ತೆ, ಇದ್ರ ಸಪ್ರೇಟಾಗಿರುತ್ತೆ. ಚಿಕ್ಕದಾಗಿ ಒಂದು ಶಾಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇದೇ ಒಂದು ಫೋನ್ ಶಾಪು. ನಾನೊಬ್ಬ ರೈತನಾಗಿ ಮತ್ತು ಫೋನ್ ಶಾಪಲ್ಲಿ ಏನೇನು ಮಾಡ್ತೀನಿ, ರೈತನಾಗಿ ಏನೇನು ಮಾಡ್ತೀನಿ. ಮತ್ತು ಇವತ್ತು ಇನ್ನೊಂದು ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ದೀನಿ. ಹೊಸದಾಗಿ ಕಾಮರ್ಸ್ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡಬೇಕು ಅಂತ ಇದ್ದೀನಿ. ಕಾಮರ್ಸ್ ಬಿಸ್ನೆಸ್ ಅಂದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತಿದೆ. ಕಾಮರ್ಸ್ ಬಿಸ್ನೆಸ್ ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ, ಜಿಯೋ ಮಾರ್ಟ್ ಏನು ಈ ಥರ ಹೇಳ್ತೀರಾ, ಅದೇ ಥರದ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ವಿತೌಟ್ GST ಮಾಡಬೇಕು ಅಂದರೆ. ವಿತೌಟ್ GST ಮೀಶೋದಲ್ಲಿ ಮಾತ್ರ ಆಪ್ಷನ್ ಇರೋದು. ಈಗ ಮೀಶೋದಲ್ಲಿ ಅಕೌಂಟ್ ಓಪನ್ ಮಾಡ್ತಾಯಿದ್ದೀನಿ. ಇವತ್ತು ಹೊಸದಾಗಿ ವ್ಲಾಗಿಂಗು ಸ್ಟಾರ್ಟ್ ಆಗ್ತಿದೆ, ಹೊಸದಾಗಿ ಒಂದು ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗ್ತಾಯಿದೆ, ಸಪ್ರೇಟಾಗಿ ಕಾಮರ್ಸ್ ಬಿಸ್ನೆಸ್ಸು ಕೂಡ ಸ್ಟಾರ್ಟ್ ಆಗ್ತಿದೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಲಿ.
ಅಲ್ಲಿ ಆ ಕಡೆ ಎಲ್ಲ ಸ್ವಲ್ಪ ಹಾಕ್ಬೋದು. ಅಲ್ಲ ಅಲ್ಲ ಸ್ಯಾಮ್ಸಂಗ್ ಯಾವುದು ಕೊಡಿ, ನಾನು ಒಂದ್ಸಲ ಚೆಕ್ ಮಾಡ್ತೀನಿ. ಸರಿ. ಎಂತ ಮಾಡಬೇಕು ನಿಮಗೆ ಗೊತ್ತಾಯ್ತು ಕಂಪ್ಯೂಟರ್ ಅಲ್ಲ ಮಾತಾಡೋದೇ ಗೊತ್ತಿಲ್ಲ ಅಲ್ಲಿ ಅಂತ ಆಗ್ಬೋದು. ನಮ್ಮ ಬಂದೆ ಎರಡು ಹುಡುಗಿ ತೋರಿಸೋದಿದೆ ಗೊತ್ತಿದೆಯಾ
ಗ್ಯಾಪ್ ಅದ್ರ ಮೇಲೆ ತಗೊಂಡು ನೋಡು ಸ್ವಲ್ಪ ದಿವಸ ತಡೀತಿ ಅಂತನಾ? ಸ್ವಲ್ಪ ದಿವಸ ತಡಿ. ಪರವಾಗಿಲ್ಲ, ಹಂಗೆ ಟೈಟ್ ಆಗ್ಬಿಡ್ತದೆ. ಶಾಪ್ ಕ್ಲೋಸ್ ಮಾಡಾಯಿತು. ಆಲ್ರೆಡಿ ಮನೆಗೆ ಬಂದೆ. ಆಲ್ರೆಡಿ 7 ಗಂಟೆ 10 ನಿಮಿಷ ಹೋಗಿದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಾಯಿತು. ಕೊನೆಗೆ ವಿಡಿಯೋ ಮುಗಿಸೋ ಸಮಯ. ಬೆಳಗ್ಗೆಯಿಂದ ಏನು ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರ. ಏನಾದ್ರು ಆ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ದರೆ, ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ರಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ಚಾನಲ್ ಓಪನ್ ಆಗಿದೆ ಸಂಜುಗೌಡ ವ್ಲಾಗ್ಸ್ ಚಾನಲ್ಗೆ. ನೀವೆಲ್ಲ ಹೊಸ್ದಾಗಿ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ. ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಚೇಂಜಸ್ ಮಾಡ್ಕೊಳ್ತೀವಿ. ನಿಮ್ಮಿಂದ ಕಲಿಯೋದು ತುಂಬ ಇದೆ. ಹಾಗೆ ನನ್ನಲ್ಲಿ ಏನಾದ್ರು ತಿಳ್ಕೋಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಿ ಒಂದು ವೀಡಿಯೋಗಳನ್ನ ಸಪ್ರೇಟ್ ಆಗಿ ವೀಡಿಯೋನೇ ಮಾಡೋಕ್ಕೆ ಬೇಕಾದ್ರೆ. ಥ್ಯಾಂಕ್ ಯು ಆಲ್. ಇಷ್ಟೊತ್ತು ವೀಡಿಯೋ ನೋಡಿರೋರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಒನ್ಸ್ ಅಗೇನ್ ಎಲ್ಲರಿಗೂ ಇವತ್ತು 2026 1ನೇ ತಾರೀಕು ಜನವರಿ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಡೈಲಿ ವ್ಲಾಗ್ಸ್ ಇರುತ್ತೆ 365 ದಿನವೂ ಕೂಡ. ಇವತ್ತು ಫಸ್ಟ್ ಆಗಿದೆ, ನಾಳೆನೂ ವಿಡಿಯೋ ಕಂಟಿನ್ಯೂ ಮಾಡುತ್ತೇನೆ. ಏನಾದ್ರು ಹೊಸದಾಗಿ ಏನಾದ್ರು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನ್ನ ಆಸೆ. ನಾನೇನು ಕಲಿತೀನಿ ಅದೇ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಆಸೆ ಇದೆ. ಏನಾದ್ರು ನನ್ನ ವೀಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಬಾಯ್.